Hi, my dear students. I am your Dhananjay sir. All of you welcome to our LKS Navodaya Sainik Coaching ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ ಕೊಡ್ತಾ ಇವತ್ತು ಧನಂಜಯ್ ಸರ್ ಇನ್ನೊಂದು ಇಂಪಾರ್ಟೆಂಟ್ ಆದ ಇನ್ಫಾರ್ಮೇಶನ್ ತಗೊಂಡ್ಬಂದಿದ್ದಾರೆ. ಅದು ಏನಪ್ಪಾ ಅಂದ್ರೆ ನಮ್ಮ ಪ್ರಿಯ ವಿದ್ಯಾರ್ಥಿಗಳೇ, ಏನಪ್ಪಾ ಅದು ಇರ್ಬೋದು ಅಂದ್ರೆ OMR ಶೀಟ್ ನ ಹೇಗೆ ಫಿಲ್ ಮಾಡೋದು. ಒಂದ್ ವರ್ಷ ಪೂರ್ತಿ ಓದಿರೋದನ್ನ 2 ಗಂಟೆಯಲ್ಲಿ ಅದೇ ಒಂದೇ ಒಂದು ಶೀಟ್ ಅಲ್ಲಿ ಕ್ವಶನ್ ಪೇಪರ್ ನಮ್ ಕೈ ಕೊಟ್ಟು ಹೋಗ್ತಾರೆ. ಅವರು ಬರೀ ಶೀಟ್ ಮಾತ್ರ ತಗೊಂಡೋಗ್ತಾರೆ. ಆ ಒಂದು ಶೀಟ್ ಇಂದ ನಮ್ಮ ಎಲಿಜಿಬಲ್ ನಾನ್ ಎಲಿಜಿಬಲ್ ಅವೆಲ್ಲ ಹೇಳುತ್ತೆ. ಆ ಶೀಟ್ ಏನಪ್ಪಾ ಅಂದ್ರೆ ಅದೇ OMR ಶೀಟು, ಅದೇ ಆನ್ಸರ್ ಶೀಟು. ಬರೆಯೋದಿರಲ್ಲ, ಎಲ್ಲದು ಟಿಕ್ ಹಾಕೋದಿರತ್ತೆ. ಒಟ್ಟು 80 ಪ್ರಶ್ನೆಗಳು. 80 ಪ್ರಶ್ನೆಗಳನ್ನ ನೀವು ಗುಂಡು ಹೊಡಿತೀರಾ, ಅಂದ್ರೆ ರೌಂಡ್ ಹೊಡಿತೀರಾ. ಏನ್ ಮಾಡ್ತೀರಾ? ರೌಂಡ್ ಹೊಡಿಬೇಕಿದ್ರಲ್ಲಿ. ರೌಂಡ್ ಹೊಡಿಯೋದನ್ನ ಕ್ಲೀನ್ ಆಗಿ ನೋಡ್ಕೊಳ್ರಿ. ಹಾಗಾದ್ರೆ ಬರ್ರಿ, ಈಗ ನಮ್ಮ ಇವತ್ತಿನ ಟಾಪಿಕ್ OMR ಶೀಟ್ ನ ಫಿಲ್ ಮಾಡೋದು ಹೇಗೆ. ಹೌ ಟು ಫಿಲ್ OMR ಶೀಟ್. ಎಕ್ಸಾಮ್ ಅಲ್ಲಿ ನಾವು ಬರೆಯೋದಿಲ್ಲ, ಏನು ಬರೆಯೋದಿರಲ್ಲ, ಬರೇ ಟಿಕ್ ಹಾಕೋದಿರತ್ತೆ. ಖುಷಿ ಪಡ್ರಿ, ಮಜಾ ಇರತ್ತೆ. ಹೊಸ ಸ್ಟೈಲ್ ಎಕ್ಸಾಮ್ ಬರೀತಿದ್ದೀರಾ, ಲೈಫ್ ಅಲ್ಲಿ ಫಸ್ಟ್ ಟೈಮ್ ಬರೀತಿದ್ರ, ಖುಷಿಯಾಗಿ ಬರೀರಿ. ಅದೇ ಹೇಳೋದ್ ನಾನು, ಫಸ್ಟ್ ಟೈಮ್ ಇಂಥ OMR ಶೀಟ್ ಅಲ್ಲಿ ಎಕ್ಸಾಮ್ ಬರೆಯಕ್ ಹೋಗ್ತಿದ್ದೀವಲ್ಲ, ಎಂತ ಮಜಾ ಇರತ್ತಲ್ಲ. ಚೆನ್ನಾಗಿ ಬರೀರಿ, ವರ್ಷ ಪೂರ್ತಿ ಓದಿದ್ದೀರಾ. ಓಕೆ, ಬರ್ರಿ ಇಲ್ಲಿ. ಹಾಗಾದ್ರೆ ಹೇಗೆ ಫಿಲ್ ಮಾಡ್ಬೇಕು, ಎಕ್ಸಾಮಿಗೆ ಹೋಗಕ್ಕಿಂತ ಮುಂಚೆ ಏನೇನ್ ಪ್ರಿಪರೇಷನ್ ಮಾಡ್ಕೋಬೇಕು, ಏನೇನ್ ವಸ್ತುಗಳು ತಗೊಂಡೋಗ್ಬೇಕು, ಒಂದು ವಿಡಿಯೋ ಮಾಡಿದೀನಿ ನಾನು. ಮೊದ್ಲು ಅದನ್ನ ನೋಡ್ಕೊಳ್ರಿ, ಇಲ್ಲ ಎಕ್ಸಾಮ್ ಅಲ್ಲಿ ಅಲೋ ಇರಲ್ಲ, ಹುಷಾರ್. ಎರಡನೇದು, ನಾವು ಒಂದ್ ವರ್ಷ ಪೂರ್ತಿ ಓದಿದ್ದನ್ನ ಹೇಗೆ ರಿವಿಷನ್ ಮಾಡ್ಕೋಬೇಕು, 2-3 ದಿನದಲ್ಲಿ ಹೇಗೆ ನಾವು ನೆನ್ಪಿಟ್ಕೋಬೇಕು, ಅದರದ್ದು ಒಂದು ವಿಡಿಯೋ ಮಾಡಿದೀನಿ. ಈಗ ಅದನ್ನೆಲ್ಲ ಹೇಳ್ಕೊಂಡು ಕುತ್ಕೊಳಕ್ ಆಗಲ್ಲ, ಯಾಕಂದ್ರೆ ಆಲ್ರೆಡಿ ನಾನು ಹೇಳಿದೀನಿ. ಹೋಗಿ ಒಂದ್ಸಲ ವಿಡಿಯೋ ನೋಡ್ಕೊಂಡ್ರೆ ಒಂದ್ 10 ನಿಮಿಷದಲ್ಲಿ ಏನೂ ಆಗಲ್ಲ, ಯಾಕೆಂದ್ರೆ ಅವೆಲ್ಲ ಬಹಳ ಇಂಪಾರ್ಟೆಂಟ್ ಆಗತ್ತೆ. ಹಾಗಾದ್ರೆ ಇವತ್ತಿನ ಟಾಪಿಕ್ ಏನ್ ಸರ್? ಇವತ್ತು ಜಸ್ಟ್ ನಾನು ನಿಮಗೆ ಹೇಳಕ್ ಇಷ್ಟಪಡ್ತೀನಿ OMR ಶೀಟ್ ನ ಹೇಗ್ ಫಿಲ್ ಮಾಡ್ಬೋದು ಅಂತ. ಇನ್ನೊಂದು 10 ನಿಮಿಷದ ವಿಡಿಯೋ ಹಾಕ್ತೀನಿ. ಅದ್ರೊಳಗೆ ಏನ್ ಮಾಡ್ತೀನಿ ಅಂದ್ರೆ ಕ್ವಶನ್ ಪೇಪರ್ ನ ಹೇಗ್ ಓದೋದು, ಕ್ವಶನ್ ನ ಹೇಗೆ ಅಟೆಂಡ್ ಮಾಡೋದು, ಗೊತ್ತಿಲ್ಲ ಅಂದ್ರೂ ಆನ್ಸರ್ ಹೆಂಗ್ ಕಂಡುಹಿಡಿಯೋದು, ಹೇಗೆ ಆನ್ಸರ್ ನಾವು ಹಾಕ್ಬೇಕು. ನಮಗೆ ಆ ಕ್ವಶನ್ ಆನ್ಸರೇ ಬರ್ತಿಲ್ಲ, ಆದ್ರೂ ಸರಿ ಉತ್ತರ ಹುಡುಕ್ಬೇಕು, ಹೇಗ್ ಹುಡುಕ್ಬೇಕು, ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನೆಕ್ಸ್ಟ್ ಇನ್ನು 10 ನಿಮಿಷದ ವಿಡಿಯೋ ಒಂದು ಹಾಕ್ತೀನಿ, ಅದ್ರಲ್ಲಿರುತ್ತೆ ನೋಡಿ. ಫಸ್ಟ್ ಈಗ ಬರ್ರಿ OMR ಶೀಟಿಗೆ. ಟು ಬಿ ಫಿಲ್ಡ್ ಬೈ ದ ಕ್ಯಾಂಡಿಡೇಟ್, ರೂಲ್ ನಂಬರ್ ಅಂತ ಇರುತ್ತೆ. ನಮ್ಮ ಹಾಲ್ ಟಿಕೆಟ್ ಅಲ್ಲಿ ಏನಿರುತ್ತಪ್ಪ ಅಂದ್ರೆ ನಮಗೊಂದು ಈ ತರ OMR ಶೀಟ್ ಕೊಟ್ಟಿರ್ತಾರಲ್ವಾ, ಈ OMR ಶೀಟ್ ಅಲ್ಲಿ ರೂಲ್ ನಂಬರ್ಸ್ ಅಂತ ಇರುತ್ತೆ. ರೋಲ್ ನಂಬರ್ ಅಂದ್ರೆ ಹಾಲ್ ಟಿಕೆಟ್ ಅಲ್ಲಿ ಒಂದು ರಿಜಿಸ್ಟರ್ ನಂಬರ್ ಇರುತ್ತೆ, ಇನ್ನೊಂದು ರೋಲ್ ನಂಬರ್ ಇರುತ್ತೆ. ಅದನ್ನ ಹಾಕ್ಬೇಕು. ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ರೂಮ್ ಸೂಪರ್ವೈಸರ್ ಕೇಳ್ರಿ. ರೂಮ್ ಸೂಪರ್ವೈಸರ್ ಇರೋದ್ಯಾಕ? ನಮಗೆ ಹೆಲ್ಪ್ ಮಾಡಾಕ. ಅವರು ನಮಗೇನ್ ಗೊತ್ತಾಗಲ್ಲ, ಅದನ್ನ ನಮಗೆ ಹೇಳ್ಕೊಡಾಕ. ಪ್ರಶ್ನೆ ಉತ್ತರ ಅಲ್ಲ, ಹಂಗಂತ ಪ್ರಶ್ನೆ ಉತ್ತರ ಎಲ್ಲ ಕೇಳಕ್ ಹತ್ಕೊಂಡ್ಬಿಟ್ಟಿರ ಮತ್ತೆ ನೀವು ಹೊರಗೆ ಕಳಿಸ್ಬಿಡ್ತಾರೆ. ಓಕೆನಾ? ರೋಲ್ ನಂಬರು ಇವನ್ನ ಬರಿಬೇಕಾರೆ, ರಬ್ ಮಾಡ್ಬೇಕಾರೆ ನಿಮ್ಗೆ ಏನಾರು ಗೊತ್ತಾಗಿಲ್ಲ, ಕನ್ಫ್ಯೂಸ್ ಇದೆಯಾ, ದಯವಿಟ್ಟು ಆ ಸರ್ರಿಗೆ ಕರೆದು, ಸರ್ ನನಗೆ ಗೊತ್ತಾಗ್ತಿಲ್ಲ ಅಂದ್ರೆ ಅವರೇ ಬರ್ದು OMR ಶೀಟ್ ನ ಫಿಲ್ ಮಾಡ್ಕೊಡ್ತಾರೆ. ಕೇಳ್ರಿ, ಅವ್ರಿಗೆ ಹೇಳ್ತಾರೆ, ಅದನ್ನ ಮಾಡ್ರಿ. ನೀವು ಕನ್ಫ್ಯೂಸ್ ಮಾಡ್ಕೊಂಡು ಅಕ್ಕಪಕ್ಕ ನೋಡ್ಕೊಂಡು ಯಾವುದೇ ಕಾರಣಕ್ಕೂ OMR ಶೀಟ್ ನ ಫಿಲ್ ಮಾಡ್ಬೇಡ್ರಿ. ಅವ್ನು ಅದನ್ನ ಮಾಡ್ತಿದ್ದಾನ, ನಾನು ಇದನ್ನ ಮಾಡೋಣ, ದಯವಿಟ್ಟು ಆ ಕೆಲಸ ಮಾಡ್ಬೇಡ್ರಿ. 1 ವರ್ಷ ಓದಿದ್ದು ವೇಸ್ಟ್ ಆಗ್ಬಿಡತ್ತ. ಯಾಕಂದ್ರೆ ಬೇಕಾದ್ರೆ ಒಂದು ಕ್ವಶನ್ ತಪ್ಪು ಮಾಡಿ ನೀನ, ಬಟ್ ರಿಜಿಸ್ಟರ್ ನಂಬರ್ ಹಾಕ್ಬೇಕಾದ್ರೆ ತಪ್ಪು ಮಾಡ್ಕೊಂಡೆ ನಿನ್ ಪೇಪರ್ ವ್ಯಾಲ್ಯೂಯೇಷನ್ ಆಗಲ್ಲ. ಆಮೇಲೆ ವೈಟ್ನರ್ ಹಾಕ್ತೀನಿ ಸರ್, ಬ್ಲೇಡಿಂದ ಕರೆಸ್ತೀನಿ ಸರ್, ಆಮೇಲೆ ಇನ್ನೊಂದೇನೋ ಮಾಡ್ತೀನಿ ಸರ್, ಅದ್ರ ಮೇಲೆ ಮತ್ತೆ ತಿದ್ತೀನಿ ಸರ್, ಏನು ಮಾಡಿದ್ರು ಬರಲ್ಲ. OMR ಶೀಟ್ ನ ಕ್ಯಾನ್ಸಲ್ ಆಗ್ಬಿಡುತ್ತೆ. ದಯವಿಟ್ಟು ನೀವು ರೋಲ್ ನಂಬರ್ ಹಾಕ್ಬೇಕಾದ್ರೆ ಹುಷಾರಾಗಿ ಹಾಕ್ರಿ. ಗೊತ್ತಿಲ್ಲ ಅಂದ್ರೆ ನಿಮ್ ಸರ್ರಿಗೆ ಕರೆದು, ಸರ್ ಹೇಗೆ ಹಾಕ್ಬೇಕು ನನಗೆ ಗೊತ್ತಾಗ್ತಿಲ್ಲ ಅಂದ್ರೆ ಅವ್ರು ನಿಮಗೆ ಹೆಲ್ಪ್ ಮಾಡ್ತಾರೆ. ಓಕೆ, ಬರ್ರಿ. ಹಾಗಾದ್ರೆ ನನ್ನ ರೋಲ್ ನಂಬರು 72054336 ಇರುತ್ತೆ. 7 ನಂಬರ್ ಇರುತ್ತೆ, ಹಾಲ್ ಟಿಕೆಟ್ ಅಲ್ಲೂ ಇರುತ್ತೆ. ಅದನ್ನ ತಗೊಂಡೋಗಿ ಇದ್ರೊಳಗೆ ಬರ್ಕೊಂತೀರಿ. ಇಷ್ಟು ಗೊತ್ತು. ಮೇಲ್ಗಡೆ ಕೆಳಗಡೆ ಬಾಕ್ಸ್ ಟಚ್ ಆಗಬಾರ್ದು, ಬಾಕ್ಸ್ ಸೆಂಟ್ರಲ್ ಬರೀರಿ. ಗುಡ್. ಈಗ ಬರ್ರಿ ಸರ್, ಇದು 6 ಇದೆ ಅಲ್ವಾ, ಎಲ್ಲಿದೆ 6? ಈ ಬಾಕ್ಸಿನ ಕೆಳಗಡೆ 6ರ ಕೆಳಗಡೆ 6 ಎಲ್ಲಿರುತ್ತೋ ಅಲ್ಲಿ ಬಂದು ಫಿಲ್ ಮಾಡಬೇಕು. ಓಕೆನಾ? ನೆಕ್ಸ್ಟ್ ಇಲ್ಲಿ 3 ಇದೆ ಸರ್, 3 ಎಲ್ಲಿದೆ? ಮತ್ತೆ ಈ ಬಾಕ್ಸ್ ಅಲ್ಲೇ ತುಂಬಿರೋ 3 ನೋಡ್ರಿ, 3 ಎಲ್ಲಾದ್ರಲ್ಲೂ ಇರುತ್ತಲ್ವಾ, ಒಂದ್ ಲೈನ್ ಪೂರ್ತಿ ಇರುತ್ತೆ. ಹಾಗಾದ್ರೆ ಎಲ್ಲಿ ಆ ಸಂಖ್ಯೆಯ ಕೆಳಗಡೆ 3 ಎಲ್ಲಿದೆಯೋ ಅಲ್ಲಿ ತಗೊಂಡೋಗಿ ಫಿಲ್ ಮಾಡ್ರಿ. 4 ಈ ಸಂಖ್ಯೆಯ ಕೆಳಗಡೆ 4 ಎಲ್ಲಿದೆಯೋ, ಮತ್ತೆ ಇದ್ರಲ್ಲಿ 4 ಇದೆ ಅಂತ ಇಲ್ಲಿ ನೋಡ್ರಿ, ಎಷ್ಟು 4 ಇದಾವ. ಮತ್ತೆ ಇಲ್ಲಿ ಕೆಳಗೆ ತಂದು ಒಂದೇ ಲೈನ್ ಆಗ್ಬಿಡ್ತಾವ. ಇಲ್ಲ, ಇದ್ರ ಕೆಳಗೆ ಬಂದು ನೀವು 4ಕ್ಕೆ ಫಿಲ್ ಮಾಡ್ಬೇಕು. ಓಕೆನಾ? ಹಾಗಾದ್ರೆ ಬರ್ರಿ, ಇಲ್ಲಿ ಬರ್ರಿ, 5 ಎಲ್ಲಿದೆ? ಈ 5ರ ಕೆಳಗಡೆ ಹೋಗಿ ಅದ್ರ ಕೆಳಗಡೆ ಎಲ್ಲಿದೆ ಅದನ್ನ ಕ್ಲೀನ್ ಆಗಿ ಫಿಲ್ ಮಾಡ್ರಿ. 0 ಹಾಗಾದ್ರೆ ಇಲ್ಲಿ ಮೇಲ್ಗಡೆ ಲೈನ್ ಇದೆ, ಅದ್ರ ಕೆಳಗಡೆ ಇರೋದನ್ನೇ 0 ಫಿಲ್ ಮಾಡ್ಬೇಕು. ಪಕ್ಕದಲ್ಲಿರೋ 0 ಹೋಗ್ಬಿಟ್ಟಿರಾ.
2 ಈ ಲೈನಿನ ಕೆಳಗಿರುವ 2. 7 ಎಲ್ಲಿದೆ 7? ಈ ಲೈನ್ ಅಲ್ಲಿ 7 ಇಲ್ಲಿದೆ. ಓಕೆನಾ? ಗೊತ್ತಾಗ್ತಿದೆ ಅಲ್ವಾ? ಯಾವ ಸಂಖ್ಯೆ ಇರುತ್ತೋ ಆ ಸಂಖ್ಯೆ ಆ ಲೈನ್ ಅಲ್ಲೇ ಹುಡುಕೊಂಡು ಹೋಗಿ ಅಲ್ಲಿ ರಬ್ ಮಾಡ್ಬೇಕು ನಾವು. ಇದು ನಿಮ್ಮ ರಿಜಿಸ್ಟರ್ ನಂಬರ್ನ ಮೇಲ್ಗಡೆ ಬರದ ಮೇಲೆ ಅದೇ ಸಂಖ್ಯೆ ಎಲ್ಲಿದೆ ಹುಡ್ಕೊಂಡು ಹೋಗಿ ಫಿಲ್ ಮಾಡಬೇಕು. ಗೊತ್ತಾಗಿಲ್ಲ ಅಂದ್ರೆ ರೂಮ್ ಸೂಪರ್ವೈಸರಿಗೆ ಕೇಳ್ರಿ. ಇನ್ನು ನಿಮಗೆ ಮನೆಯಲ್ಲೇ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗೋದು ಬಹಳ ಇಂಪಾರ್ಟೆಂಟ್. ಕಂಪ್ಯೂಟರ್ ಸೆಂಟ್ರಿಗೆ ಹೋಗ್ಬಿಟ್ಟು ಒಂದು OMR ಶೀಟ್ ನ ತಂದು ಈ ತರ ನವೋದಯ OMR ಶೀಟ್ ಡೌನ್ಲೋಡ್ ಮಾಡ್ಕೊಡ್ರಿ ಅಂತ ಕೊಡ್ತಾರೆ. ಅದನ್ನ ತಂದು ಮನೆಯಲ್ಲಿ ನೀವೇನ್ ಮಾಡ್ಬೇಕಾ? ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ರಿ. ಅದು ಆಗ್ಲಿಲ್ವಾ, ನಿಮಗೆ ಅಲ್ಲಿ ಸಿಗ್ಲಿಲ್ವಾ, ನಮ್ಮ ವಾಟ್ಸ್ಆಪ್ ನಂಬರಿಗೆ ಮೆಸೇಜ್ ಹಾಕ್ರಿ, OMR ಶೀಟ್ ಸೆಂಡ್ ಮಾಡ್ರಿ ಸರ್ ಅಂತ. ಖಂಡಿತ ನಾನು ನಿಮಗೆ ಸೆಂಡ್ ಮಾಡ್ತೀನಿ ಒಂದು PDF ಫೈಲ್. ಅದರಲ್ಲಿ ಡೌನ್ಲೋಡ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗೋದು ಬಹಳ ಒಳ್ಳೆಯದು. ಇನ್ನು ನಮ್ಮ ಕೋಚಿಂಗ್ ಅಕಾಡೆಮಿಯಲ್ಲಿ ನಾವೇನ್ ಮಾಡ್ತೀವಪ್ಪ ಅಂದ್ರೆ 35 ಎಕ್ಸಾಮ್ ಮಾಡ್ತೀವಿ. OMR ಶೀಟ್ ಎಕ್ಸಾಮ್ನೇ ಮಾಡೋದ್ರಿಂದ ಮಕ್ಕಳಿಗೆ ಪ್ರಾಕ್ಟೀಸ್ ಆಗಿರುತ್ತೆ, ಭಯ ಇರಲ್ಲ. ಮನೇಲಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗೋದು ಬಹಳ ಇಂಪಾರ್ಟೆಂಟ್. ಹಾಗಾದ್ರೆ ಬರ್ರಿ, ಇದು ಗೊತ್ತಾಯ್ತು ಸರ್. ಇದೇನ್ ಪಕ್ಕದಲ್ಲಿ ಪ್ರಶ್ನೆ ಪತ್ರಿಕೆಯ ಅಂದ್ರೆ ಪ್ರಶ್ನೆ ಪುಸ್ತಿಕೆಯ ಸಂಖ್ಯೆ ಅಥವಾ ಮೇನ್ ಟೆಕ್ಸ್ಟ್ ಬುಕ್ಲೆಟ್ ನಂಬರ್. ನಿಮ್ಮ ಪ್ರಶ್ನೆ ಪತ್ರಿಕೆ ಇರುತ್ತಲ್ವಾ, ಅದ್ರ ಮೇಲೆ ಒಂದು ನಂಬರ್ ಇರುತ್ತೆ, ಅದನ್ನ ಇಲ್ಲಿ ಬರಿಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಇದು 912054 ಇಷ್ಟಿರುತ್ತೆ. ಹಾಗಾದ್ರೆ 7 ಎಲ್ಲಿದೆ? ಇದ್ರ ಕೆಳಗೆ ಬಂದು 7 ಫಿಲ್ ಮಾಡ್ರಿ. 4 ಎಲ್ಲಿದೆ? ಅದ್ರ ಕೆಳಗೆ ಬಂದು 4 ಮಾಡ್ರಿ. 5 ಎಲ್ಲಿದೆ? ಅದ್ರ ಕೆಳಗೆ ಬಂದು 5 ಫಿಲ್ ಮಾಡ್ರಿ. ಈ ತರ ಮಾಡ್ಬೇಕಾಗತ್ತೆ. ಮಾಡ್ತಿರಲ್ವಾ? ನಿಮ್ಗೆ ಹೆಲ್ಪ್ ಮಾಡಕ್ಕೆ ರೂಮ್ ಸೂಪರ್ವೈಸರ್ ಇರ್ತಾರೆ, ಹುಷಾರಾಗಿ ಮಾಡಿ. ನೆಕ್ಸ್ಟ್ ಇಲ್ಲಿ ಬರ್ರಿ. ನೇಮ್ ಆಫ್ ದ ಕ್ಯಾಂಡಿಡೇಟ್ ಇನ್ ಕ್ಯಾಪಿಟಲ್ ಲೆಟರ್ಸ್. ನಿಮ್ಮ ಹೆಸರು ಏನಾಗಿರುತ್ತೆ ಅಂದ್ರೆ ಲಿಖಿತ್ ಅಂತ ಇದ್ರೆ ಇಲ್ಲಿ ನೋಡ್ರಿ, ಈ ತರ ಬರೆಯಂಗಿಲ್ಲ. ಏನ್ ಮಾಡ್ಬೇಕು ನಾವು? ಎಲ್ಲಾ ಕ್ಯಾಪಿಟಲ್ ಲೆಟರ್ಸ್ ಅಲ್ಲೇ ಬರಿಬೇಕಾಗತ್ತೆ. LI ಲಿಖಿತ್ ಅಂತ ಅನ್ಕೊಳ್ಳಿ. ನಿಮ್ಮ ಹೆಸರು ಈಗಿರುತ್ತೆ ಅಂತ ಅನ್ಕೊಳ್ರಿ, ಎಲ್ಲ ದೊಡ್ಡ ಅಕ್ಷರದಲ್ಲೇ ಬರೀಬೇಕು. ಸರಿನಾ? ಫಾದರ್ ನೇಮು ರಾಜಪ್ಪ ಬರೀರಿ. ಎಲ್ಲ ದೊಡ್ಡ ಅಕ್ಷರದಲ್ಲಿ ಇರ್ಬೇಕು, ಮತ್ತೆ ಮೇಲೆ ಕೆಳಗೆ ಟಚ್ ಆಗಬಾರ್ದು, ಈ ಬಾಕ್ಸ್ ಒಳಗೆ ಇರಬೇಕು. ಓಕೆನಾ? ಆ ತರ ಇರ್ಬೇಕಾಗತ್ತೆ. ಇದು ನಿಮಗೆ ಗೊತ್ತಾಗಿದೆ ಅನ್ಕೊಂಡಿನಿ. ನಿಮ್ಮ ಸಮಯ ಜಾಸ್ತಿ ವೇಸ್ಟ್ ಮಾಡಕ್ ಇಷ್ಟಪಡಲ್ಲ ನಾನು. ಯಾಕಂದ್ರೆ ಆ ಎಕ್ಸಾಮ್ ಟೈಮಲ್ಲಿ ಬಹಳ ಅಮೂಲ್ಯವಾದ ಒಂದೊಂದು ನಿಮಿಷ ಒಂದೊಂದು ಸೆಕೆಂಡ್ ಕೂಡ ಅಮೂಲ್ಯವಾಗಿದ್ದಂತ ಸಮಯಗಳಾಗಿರ್ತವೆ. ಹಾಗಾಗಿ ವೇಸ್ಟ್ ಮಾಡಕ್ ಇಷ್ಟಪಡಲ್ಲ. ಏನೇನ್ ಹೇಳ್ಬೇಕೋ ಇಂಪಾರ್ಟೆಂಟ್ ಮಾಹಿತಿನ ಅತಿ ಕಡಿಮೆ ಸಮಯದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಈಗ ಬರ್ರಿ, ಇದೇನೋ ಗೊತ್ತಾಯ್ತು ಸರ್, ರಿಜಿಸ್ಟರ್ ನಂಬರ್ ಬರೆಯೋದು ಗೊತ್ತಾಯ್ತು. ಹಾಗಾದ್ರೆ ಇದೇನ್ ಸರ್ ಪಕ್ಕದಲ್ಲಿ? ಇದು ಬಹಳ ಇಂಪಾರ್ಟೆಂಟ್. ಏನಪ್ಪಾ ಅಂದ್ರೆ ಆನ್ಸರ್ಸ್. ನಾವು ಒಂದು ಕ್ವಶನ್ ನಂಬರ್, ಇದು ರೆಸ್ಪಾನ್ಸ್, ನಮ್ಮ ರೆಸ್ಪಾನ್ಸ್. ಒಂದು ಪ್ರಶ್ನೆಗೆ 4 ಆಪ್ಷನ್, ABCD. ಒಂದು ಪ್ರಶ್ನೆಗೆ 4 ಆಪ್ಷನ್, ಇನ್ನೊಂದು ಪ್ರಶ್ನೆಗೆ 4 ಆಪ್ಷನ್. ಈ ತರದ್ದು 80 ಪ್ರಶ್ನೆಗಳಿರ್ತವೆ, 100 ಅಂಕಗಳಿರ್ತವೆ. ಒಂದು ಪ್ರಶ್ನೆಗೆ 4 ಆಪ್ಷನ್ ಇರುತ್ತೆ. ಹಾಗಾದ್ರೆ ಬರ್ರಿ, ಏನ್ ಮಾಡ್ಬೇಕಿಲ್ಲಿ? ಏನ್ ಮಾಡ್ಬೇಕು ನಾವು? ಏನ್ ಮಾಡ್ಬೇಕು ಹೇಳ್ರಿ? ABCD. ಒಂದು ಪ್ರಶ್ನೆಗೆ ನಮ್ಮ ಫಸ್ಟ್ ಪ್ರಶ್ನೆಗೆ ಯಾವ್ದು ಉತ್ತರ ಆಗಿರುತ್ತೆ? C ಆಗಿರುತ್ತಾ? ಇದಕ್ಕಿಂತ ಮುಂಚೆ, ಅದನ್ನ ಫಿಲ್ ಮಾಡೋಕ್ಕಿಂತ ಮುಂಚೆ ಒಂದು ಇನ್ಫಾರ್ಮೇಶನ್ ಅಂದ್ರೆ, ಇನ್ನು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಕೂಡ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ನ ಕ್ಲಿಕ್ ಮಾಡಿ. ಅದ್ರಲ್ಲಿ ಆಲ್ ಅಂತ ಇರುತ್ತೆ, ಅದನ್ನ ಕ್ಲಿಕ್ ಮಾಡ್ರಿ. ಯಾಕಪ್ಪ ಅಂದ್ರೆ ನಾನು ಮಾಡಿದ ಪ್ರತಿಯೊಂದು ವಿಡಿಯೋಗಳು ನಿಮಗೆ ಬೇಕಾ? ಅದು ಬೇಕಾಗ್ಬೇಕಂದ್ರೆ ನೀವು ಯಾವಾಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀರಾ ಅದು ನಿಮಗೆ ನೋಟಿಫಿಕೇಶನ್ ಕಳಿಸುತ್ತೆ. ನಾನು ಮಾಡಿದ ತಕ್ಷಣ ಅದು ನಿಮಗೆ ಇನ್ಫಾರ್ಮೇಶನ್ ಕೊಡುತ್ತೆ. ಹಾಗಾದ್ರೆ ಬರ್ರಿ, ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂದ್ರೆ, ಈ ವರ್ಷ ಇನ್ನೇನು ಮುಗೀತು ನವೋದಯ ಸೈನಿಕ್. ಇನ್ನೇನು ಜನವರಿ 28ಕ್ಕೆ ಎಕ್ಸಾಮ್ ಇದೆ, ಅದ್ರದ್ದು ಹಾಲ್ ಟಿಕೆಟ್ ಬಂದ್ರೆ ಬರುತ್ತೆ. ಈಗ ಏನಪ್ಪಾ ಅಂದ್ರೆ, ಈಗ ಹೊಸ ಬ್ಯಾಚ್ ಇದೆ ಅಲ್ವಾ, ಹೊಸ ನವೋದಯ ಬ್ಯಾಚ್, ಹೊಸ ಸೈನಿಕ್ ಬ್ಯಾಚ್ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಅಡ್ಮಿಷನ್ ಸ್ಟಾರ್ಟ್ ಆಗಿದೆ. ಯಾರೆಲ್ಲ 3, 4ನೇ ಕ್ಲಾಸಲ್ಲಿ ಓದ್ತಿರ್ತೀರಾ ಅವರೆಲ್ಲ ಅವರ ತಂದೆ ತಾಯಿಯಲ್ಲಿ ನಾನು ಹೇಳೋದೇನಪ್ಪಾ ಅಂದ್ರೆ, ರಿಕ್ವೆಸ್ಟ್ ಏನಂದ್ರೆ, ನೀವು 1 ತಿಂಗಳು, 2 ತಿಂಗಳು, 3 ತಿಂಗಳು, 6 ತಿಂಗಳಲ್ಲಿ ನಮ್ಮ ಮಗುನ ಸೈನಿಕ್ ಶಾಲೆಗೆ ನವೋದಯ ಕೋಚಿಂಗ್ ಕಳಿಸ್ತೀನಿ. ಅದು ನನ್ನ ಪ್ರಕಾರ ಮಕ್ಕಳ ಮೇಲೆ ನಾವು ಹಾಕೋ ಪ್ರೆಷರ್ ಆಗತ್ತೆ. ಅದನ್ನ ಪ್ರೆಷರ್ ಮಾಡಬೇಡಿ. ನಿಮ್ಮ ಮಗುಗೆ ನೀವು ನಿಜವಾಗ್ಲೂ ಸೈನಿಕ್, ನವೋದಯ, RMS ಅಂತ ಪ್ರತಿಷ್ಠಿತ ಶಾಲೆಗಳಲ್ಲಿ ಓದಿಸ್ಬೇಕು ಅಂದ್ರೆ, ನಿಮಗೇನಾರೇ ಆಸೆ ಇದ್ರೆ 1 ವರ್ಷ 2 ವರ್ಷಕ್ಕಿಂತ ಮುಂಚೆನೆ ಪ್ಲಾನ್ ಮಾಡಿ ಓದಿಸಿ. ಅವ್ರಿಗೆ ಅಲ್ಲಿಂದನೇ ಟ್ರೈನಿಂಗ್ ಮಾಡಿಸಿ, ಅಲ್ಲಿಂದನೇ ಪ್ರಾಕ್ಟೀಸ್ ಆಗ್ಲಿ. ಅವಾಗ ಮಗು ಈಸಿಯಾಗಿ ಫ್ರೀಯಾಗಿ ಕಲಿಯುತ್ತೆ, ಪ್ರೆಷರ್ ಆಗೋದಿಲ್ಲ. ಇಲ್ಲ ಮಕ್ಕಳ ಮೇಲೆ ನಮ್ಮ ಆಸೆ ಒತ್ತಾಸೆಗಳನ್ನ ಪ್ರೆಷರ್ ಹಾಕೋದ್ ಬೇಡ. ಅವ್ರ
ನಿಮ್ಮ ಆಸೆ ತಪ್ಪಲ್ಲ, ಮಕ್ಕಳನ್ನ ಒಳ್ಳೆ ಎಜುಕೇಶನ್ ಕೊಡ್ಸೋದು ಒಳ್ಳೆ ಉದ್ದೇಶ. ಹಾಗಂತ ಒಂದ್ ವರ್ಷ ಕಲ್ಸೋದನ್ನ 1 ತಿಂಗಳು 2 ತಿಂಗಳಲ್ಲಿ ಕಲ್ಸಕ್ಕಾಗತ್ತಾ? ಎಷ್ಟು ಕಷ್ಟ ಆಗತ್ತೆ ಅಲ್ವಾ? ಮಕ್ಕಳನ್ನ ಅದನ್ನ ಅವ್ರು ಕಲಿಬೇಕಂದ್ರೆ ಬಹಳ ಕಷ್ಟ ಆಗತ್ತೆ. ಅದಕ್ಕೋಸ್ಕರ ನಾನೇನ್ ಹೇಳ್ತಿದ್ದೀನಿ, ಯಾರೆಲ್ಲ ಈ ವರ್ಷ 3ನೇ ಕ್ಲಾಸು 4ನೇ ಕ್ಲಾಸ್ ಓದ್ತಿದ್ದೀರಿ ಅವರಿಗೆ ಆನ್ಲೈನ್ ಅಂಡ್ ಆಫ್ಲೈನ್ ನಲ್ಲಿ ಆಲ್ರೆಡಿ ಕ್ಲಾಸ್ ಸ್ಟಾರ್ಟ್ ಆಗಿದಾವೆ, ಅಂದ್ರೆ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ. ಇದರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನನ್ನ ನಂಬರ್ ಇದೆ ಅಲ್ವಾ, 9741183187, ನನ್ನ ಬ್ಯೂಟಿಫುಲ್ ನಂಬರ್ 9741183187ಗೆ ಕಾಲ್ ಮಾಡಿ. ಅಕಸ್ಮಾತ್ ನಾನು ಬಿಸಿ ಇದ್ರೆ ವಾಟ್ಸಪ್ಪಿಗೆ ಹಾಕ್ರಿ, ನಾನು ನಿಮಗೆ ವಾಟ್ಸಪ್ ಅಲ್ಲಿ ಮೆಸೇಜ್ ಹಾಕ್ರಿ ಕಾಲ್ ಮಿ ಸರ್ ಅಂತ. ನಾನು ನಿಮಗೆ ಫ್ರೀ ಆದಾಗ ಖಂಡಿತ ಕಾಲ್ ಮಾಡಿ ನಿಮ್ ಜೊತೆ ಮಾತಾಡ್ತೀನಿ. ಮತ್ತೆ ಈ 2 ತಿಂಗಳು ಬೇಸಿಗೆ ರಜೆ ಇರುತ್ತಲ್ವಾ, ಬೇಸಿಗೆ ರಜೆಯ ಕ್ಲಾಸಸ್ಗಳು ಬೇಸಿಗೆ ಕ್ಯಾಂಪ್ ಅಂತ, ಬೂಸ್ಟ್ ಕ್ಯಾಂಪ್ ಅಂತಾನೆ ಮಾಡ್ತೀವಿ ನಾವು. ಯಾಕಂದ್ರೆ ಯಾವೆಲ್ಲ ಮಕ್ಕಳು ಮ್ಯಾಥಮೆಟಿಕ್ಸ್, ಲ್ಯಾಂಗ್ವೇಜ್, ಇಂಗ್ಲಿಷ್ ಅಂಡ್ ಸ್ಪೋಕನ್ ಇಂಗ್ಲಿಷ್ ಆಗಿರ್ಬೋದು, ಲ್ಯಾಂಗ್ವೇಜ್ ಆಗಿರ್ಬೋದು, ಮತ್ತೆ ಸೈನ್ಸ್, ಜಿಕೆ ನಲ್ಲಿ ಯಾರ್ಯಾರು ವೀಕ್ ಇರುವಂತ ಮಕ್ಕಳಿಗೆ 2 ಮಂತ್ ನಾವು ಬೂಸ್ಟ್ ಕ್ಯಾಂಪ್ ಅಂತಾನೆ ಮಾಡ್ತೀವಿ. ಯಾವಾಗ ಈ 2 ಯಾವ್ಯಾವುದು ಏಪ್ರಿಲ್, ಮೇ 2 ತಿಂಗಳು, ಜೂನ್ 1ನೇ ತಾರೀಕುವರೆಗೂ ಬೂಸ್ಟ್ ಕ್ಯಾಂಪ್ ಅಂತ ಮಾಡ್ತೀವಿ. ಅದಕ್ಕೂ ಸಹ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ. ಯಾರೆಲ್ಲ ಸೇರ್ಸ್ಬೇಕಂತ ಇದ್ದೀರಿ ದಯವಿಟ್ಟು ನಿಮ್ಮ ಕಾಲ್ ಮಾಡಿ ಅದರ ಕನ್ಫರ್ಮೇಶನ್ ಮಾಡ್ಕೊಂಡು ನಮಗೆ ಯಾವ್ದನ್ನು ತಿಳಿಸ್ಬೇಕಾಗತ್ತೆ. ಅದ್ರ ಬಗ್ಗೆ ಇನ್ನೊಂದ್ಸಲ ಮಾತಾಡ್ತೀನಿ ನಾನು, ಆಯ್ತಾ? ಇದು ನಿಮಗೆ ಇರುವಂತ ಅವಕಾಶಗಳು 3-4ನೇ ಕ್ಲಾಸ್ ವರೆಗೆ, ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ಈಗ ಕೊಟ್ಟ ಕಡೆಯದಾಗಿ OMR ಶೀಟ್ ಅಲ್ಲಿ ಆನ್ಸರ್ಸ್ಗೆ ನಾವು ಏನ್ ಮಾಡ್ತೀವಿ, ಆನ್ಸರ್ ಶೀಟಿಗೆ ಹೇಗೆ ನಾವು ಆನ್ಸರ್ ಮಾಡ್ಬೇಕಾಗತ್ತೆ. 1ನೇ ಕ್ವಶನ್ಗೆ ಬಹಳ ಇಂಪಾರ್ಟೆಂಟ್ ಈ ಕಡೆ ಕೇಳ್ರಿ. ಈಗ ಹೇಗ ಅಟೆಂಡ್ ಮಾಡ್ಬೇಕಾಗತ್ತೆ ಅಂದ್ರೆ 1ನೇ ಕ್ವಶನ್ಗೆ ಕ್ವಶನ್ ನಂಬರ್ ಅಲ್ಲಿ ಸಿ ಅಂತ ಹಾಕಿರ್ತೀವಿ, ಇಲ್ಲೂ ಬರ್ತೀರಾ ಸಿ ಹಾಕ್ತೀರಾ. ಇದನ್ನ ಕ್ಲೀನ್ ಆಗಿ ಫಿಲ್ ಮಾಡ್ಬೇಕಪ್ಪ, ಹೊರಗೆ ಹೋಗ್ಬಾರ್ದು ಒಳಗೂ ಇರಬಾರ್ದು, ಫುಲ್ ಕ್ಲೀನ್ ಆಗಿ ಫಿಲ್ ಮಾಡ್ರಿ. ಅರ್ಧ ಬರ್ಧ ಫಿಲ್ ಮಾಡೋದು ಇಲ್ಲಿ ತೋರಿಸ್ತೀನಿ ನೋಡ್ರಿ. ನಿಮ್ಗ ಒಂದು ವೃತ್ತ ಇದೆ, ಇದು ಎ ಅಂದ್ರೆ ಇದನ್ನ ಜಸ್ಟ್ ಇಷ್ಟ ಮಾಡ್ಬಿಟ್ರೆ ಇದಕ್ ಮಾರ್ಕ್ಸ್ ಕೊಡಲ್ಲ. ಇನ್ನೊಂದಿರತ್ತೆ, ಈ ತರ ಮಾಡಿರ್ತೀರಿ, ಫುಲ್ ಮಾಡ್ರಪ್ಪ ಅಂದ್ರೆ ಹಿಂಗೆಲ್ಲಾ ಮಾಡಿ ಒಂಚೂರು ಜಾಗ ಬಿಡಲ್ಲ, ಅಕ್ಕ ಪಕ್ಕದಲ್ಲೂ ಎಲ್ಲ ಟಚ್ ಆಗ್ಬೇಕು. ಆ ತರ ಓವರ್ ರಬ್ ಮಾಡ್ತೀರಾ. ಗುಂಡು ಹೊಡಿಯಕ್ ಬರೆಯಲ್ಲೇನ್ರಿ, ರೌಂಡ್ ಹೊಡಿಯೋದು ಅದ್ರಲ್ಲಿ ಏನಿರತ್ತ. ಇಲ್ಲಿ ನೋಡ್ರಿ, ಇಲ್ಲಿ ನೋಡಿ, ಈ ಪಕ್ಕದಲ್ಲಿ ಟಚ್ ಆಯ್ತು ಅಂದ್ರೆ ಇದು ಹೋಯ್ತು. ಇನ್ನು ಕೆಲವು ಬುದ್ಧಿವಂತರು ಇರ್ತಾರೆ, ಏನ್ ಮಾಡ್ತಾರ ಗೊತ್ತಾ, 2ನೇ ಕ್ವಶನ್ 1ನೇ ಕ್ವಶನ್ ಈಗ ನೋಡಿ 2ನೇ ಕ್ವಶನಿಗೆ ಆನ್ಸರ್ ಮಾಡೋದಿರುತ್ತೆ, ಅವಸರದಲ್ಲಿ ಬರ್ತಾನೆ ಅವ್ನು ಬುದ್ಧಿವಂತ. ಏನ್ ಮಾಡ್ತಾನೆ, 2ನೇ ಕ್ವಶನಿಗೆ ಬಿ ಇರುತ್ತೆ, ಅವ್ನ್ ಬಂದ್ 3ನೇ ಕ್ವಶನಿಗೆ ಬಿ ಹಾಕ್ತಾನೆ. 3ನೇ ಕ್ವಶನಿಗೆ ಬಿ ಟಿಕ್ ಮಾಡಿಬಿಡ್ತಾನೆ. ಅಯ್ಯೋ ತಪ್ಪಾಗ್ಬಿಡ್ತಲ್ಲ, ಏನ್ ಮಾಡೋದು ಅಂತ. ಅವಾಗ ಏನ್ ಮಾಡ್ತಾನೆ, ಅಯ್ಯೋ ನಾನು 2ನೇ ಕ್ವಶನಿಗೆ ಬಿ ಇತ್ತು 3ನೇ ಕ್ವಶನಿಗೆ ಬಿ ಹಾಕ್ಬಿಟ್ಟಿನಿ, ಹಾಗಾದ್ರೆ ಅವನೇನ್ ಮಾಡ್ತಾನೆ, ಈಗ 2ನೇ ಕ್ವಶನಿಗೆ ತಗೊಂಡೋಗಿ ಬಿ ಇಡ್ತಾನೆ. ಬಿ ಏನೋ ಇಟ್ಟ, ಆದ್ರೆ 3ನೇ ಕ್ವಶನಿಗೂ ಇಟ್ಟಿದಾನಲ್ವಾ. 3ನೇ ಕ್ವಶನಿಗೆ ಆನ್ಸರ್ ಏನಿತ್ತು, ಡಿ ಇತ್ತು. ಇವನ್ ತರ್ತಾನೆ 3ನೇ ಕ್ವಶನಿಗೆ ಆನ್ಸರ್ ಡಿ ಹಾಕ್ತಾನೆ. ನಂಬುದು ಅಂತ ಹುಡುಗ ಏನ್ ಮಾಡ್ದ, ಡಿ ಏನೋ ಇಟ್ಟ, ಇದ್ರ ಮೇಲೆ ಏನಂತಾನೆ, ಇದು ಅಲ್ಲ ಇದು ಸರಿ. ಈ ತರ ಪೇಪರ್ಸ್ ಬಹಳ ಮಾಡ್ತಾರೆ. ಏನ್ ನೋಡ್ರಿ, ಇದು ತಪ್ಪು ಇದು ಸರಿ, ಇದನ್ನ ಮಾರ್ಕ್ಸ್ ಕೊಡ್ಬೇಡ್ರಿ, ಇದನ್ನ ಕೊಡ್ರಿ, ಅದಕ್ಕೆ ಕೊಡ್ಬೇಡ್ರಿ ಅದನ್ನ ಕೊಡ್ರಿ. ಆಕ್ಚುಲಿ ಇಲ್ಲಿ ನೋಡ್ರಿ, ಈ ತರ 2 ಒಂದೇ ಕ್ವಶನ್ಗೆ 2 ಆನ್ಸರ್ ಮಾಡಿದ್ರೆ ಕನ್ಸಿಡರ್ ಮಾಡಲ್ಲ, ಇದು ತಪ್ಪು. ಏನೆಲ್ಲ ತಪ್ಪು ಮಾಡಿದ್ರೆ ಮಾರ್ಕ್ಸ್ ಹೋಗ್ತವೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಹೇಳ್ತಿದ್ದೀನಿ, ಒಂಚೂರು ನೋಡ್ಕೊಂಡ್ಬಿಡ್ರಿ, ಬಹಳನೇ ಇಂಪಾರ್ಟೆಂಟ್ ಆಗತ್ತೆ ಎಕ್ಸಾಮಿಗೆ. ಈ ತರ ಮಾಡಿದ್ರೆ ಕೊಡಲ್ಲ, ಓಕೆನಾ? ನೆಕ್ಸ್ಟ್ ಈಗ ಬರ್ರಿ, ಈಗ 4ನೇ ಕ್ವಶನಿಗೆ ಹಾಕ್ಬೇಕು. ಒಬ್ಬ ವಿದ್ಯಾರ್ಥಿ ಏನ್ ಮಾಡ್ತಾನೆ ಅಂದ್ರೆ, ಮೆಂಟಲ್ ಎಬಿಲಿಟಿ 1ರಿಂದ 40ವರೆಗೂ ಕ್ವಶನ್ ಇರುತ್ತೆ, ಅಷ್ಟು ಟಿಕ್ ಹಾಕೊಂಡ್ ಬಂದಾನೆ, ಅಷ್ಟು ಸರಿ ಮಾಡಿದಾನೆ. ಹಾಕ್ಬೇಕಾದ್ರೆ 1ರಿಂದ 3ವರೆಗೂ ಚೆನ್ನಾಗಿ ಹಾಕಿದಾನೆ. 4ನೇದಕ್ಕೆ ಹಾಕ್ಬೇಕಿತ್ತು, ಅವನ್ ತಗೊಂಡೋಗಿ 4ನೇ ಕ್ವಶನಿಗೆ 5ನೇದಕ್ಕೆ ಇಟ್ಬಿಡ್ತಾನೆ. 4ನೇ ಕ್ವಶನಿಗೆ ಆನ್ಸರ್ ಡಿ ಇತ್ತು, ಅವನ್ ತಗೊಂಡೋಗಿ 5ನೇ ಕ್ವಶನಿಗೆ ಡಿ ಇಡ್ತಾನೆ. ಆಮೇಲೆ ಏನ್ ಮಾಡ್ತಾನೆ, ನೋಡೋದೇ ಇಲ್ಲ ಅವನು. ಅದ್ರ ಕೆಳಗಡೆ 5ನೇ ಕ್ವಶನಿಗೆ ಸಿ ಆನ್ಸರ್ ಇರುತ್ತೆ, ಅವನ್ ತಂದು 6ನೇ ಕ್ವಶನಿಗೆ ಸಿ, 7ನೇ ಕ್ವಶನಿಗೆ ಇರುತ್ತೆ, 8ನೇ ಕ್ವಶನಿಗೆ ಅವ್ನು ಮೇಲ್ಗಡೆ ಕ್ವಶನ್ ಬಿಟ್ಟಿದ್ದೀನಿ ಅಂತಾನೆ ನೋಡಲ್ಲ. ಈ ತರದವು ಹೋದ ವರ್ಷ ಬಹಳ ನಡೀತಪ್ಪ. ಕೆಲವು ಹುಡುಗರಂತೂ ವರ್ಷ ಪೂರ್ತಿ ಓದಿರ್ತಾರೆ, ಲಾಸ್ಟಿಗೆ ಹಿಂಗ್ ಮಿಸ್ಟೇಕ್ ಮಾಡ್ಕೊಂಡ್ಬಿಡ್ತವೆ. ಅಲ್ಲಿಂದ ಸುಮಾರು ಇಲ್ಲಿಂದ 40 ಕ್ವಶನ್ ವರ್ಗೂ ಹಾಕೊಂಡು ಹೋಗಿರ್ತಾನೆ, ಮೇಲ್ಗಡೆ ಕ್ವಶನ್ನೇ ಬಿಟ್ಟಿರ್ತಾನೆ, ಅಂದ್ರೆ ಕೆಳಗಡೆ ಹಾಕಿರೋ ಎಲ್ಲ ತಪ್ಪಾಗಿದಾವೆ. 4ನೇ ಕ್ವಶನಿಗೆ ಆನ್ಸರ್ ಡಿ ಇತ್ತು, ಅವ್ನು 5ನೇ ಕ್ವಶನಿಗೆ ಇಟ್ಟಾನೆ, 5ನೇ ಕ್ವಶನಿಗೆ ಆನ್ಸರ್ ಸಿ ಇತ್ತು, ಅವ್ನು 6ನೇ ಕ್ವಶನಿಗೆ ಇಟ್ಟಾನೆ, 6ನೇ ಕ್ವಶನ್ ಇಂದ 7ನೇ ಕ್ವಶನಿಗೆ ಹೋಗ್ಬಿಟ್ಟಿದೆ. ಈ ತರ ಮಿಸ್ಟೇಕ್ ಗಳಾಗ್ತವೆ. ಡೋಂಟ್ ಮಿಸ್ಟೇಕ್ ಆನ್ OMR ಶೀಟ್. ಮಿಸ್ಟೇಕ್ ಮಾಡಬೇಡಿ. OMR ಶೀಟ್ ಅಲ್ಲಿ ಮಿಸ್ಟೇಕ್ ಮಾಡಿರಿ ಆಯ್ತು, ಅಲ್ಲಿಗೆ ಮುಗೀತು, ಸಮಸ್ಯೆಗಳಾಗತ್ತೆ. ದಯವಿಟ್ಟು ಹೇಳ್ತೀನಿ, ಯಾವುದೇ ಕಾರಣಕ್ಕೂ OMR ಶೀಟ್ ಮೇಲೆ ಮಿಸ್ಟೇಕ್ ಮಾಡ್ಕೋಬೇಡಿ.
ಈ ತರ ಒಂದೊಂದು ಪ್ರಶ್ನೆ ಬುಕ್ಸ್ ಅಲ್ಲಿ ನಿಮ್ ಕ್ವಶನ್ ಪೇಪರ್ ಇರುತ್ತಲ್ವಾ, ಆ ಕ್ವಶನ್ ಪೇಪರ್ ಅಲ್ಲಿ ಒಂದನೇ ಕ್ವಶನ್ OMR ಶೀಟ್ ಅಲ್ಲಿ ನೋಡ್ಬೇಕು. ಒಂದನೇ ಕ್ವಶನ್ಗೆ ಆನ್ಸರ್ ಸಿ. ಎರಡನೇ ಕ್ವಶನ್ ನೋಡ್ತಿದ್ದೀರಾ ಕ್ವಶನ್ ಪೇಪರ್ ಅಲ್ಲಿ, ಎರಡನೇ ಕ್ವಶನ್ಗೆ ಆನ್ಸರ್ ಡಿನಾ, ಎರಡನೇ ಕ್ವಶನ್ಗೆ ಆನ್ಸರ್ ಬಿ. ಮೂರನೇ ಕ್ವಶನ್ಗೆ ಆನ್ಸರ್ ಸಿನಾ, ಮೂರನೇ ಕ್ವಶನ್ಗೆ ಇಲ್ಲಿ ಬರ್ಬೇಕು, ಮೂರನೇ ಕ್ವಶನ್ ಆನ್ಸರ್ ಸಿ. ನಾಲ್ಕನೇ ಕ್ವಶನ್ ಇಲ್ಲೂ ಕೂಡ ಚೆಕ್ ಮಾಡ್ಬೇಕು, ನಾಲ್ಕನೇ ಕ್ವಶನ್ ಪ್ರತಿ ಎರಡೂ ಕಡೆ ಆನ್ಸರ್ ಕ್ವಶನ್ ನಂಬರ್ ನ ಚೆಕ್ ಮಾಡಿ ಆನ್ಸರ್ ಮಾಡ್ರಿ. ಓಕೆನಾ? ಹಾಗಾದ್ರೆ ಇದು ಗೊತ್ತಾಗಿದೆ ನಿಮಗೆ. ಓಕೆನಾ? ಇಲ್ಲೇನಾದ್ರೆ ಡೌಟ್ಸ್ ಇದೆಯಾ? ಇನ್ನೂ ಏನಾದ್ರು ಡೌಟ್ಸ್ ಇದ್ರೆ ಖಂಡಿತ ವಾಟ್ಸಪ್ಗೆ ನನಗೆ ಮೆಸೇಜ್ ಮಾಡಿ, ನಾನು ಖಂಡಿತ ಫ್ರೀ ಆದಾಗ ನಿಮ್ ಜೊತೆ ರೆಸ್ಪಾನ್ಸ್ ಮಾಡ್ತೀನಿ. OMR ಶೀಟ್ ಫಿಲ್ ಮಾಡೋದ್ರಲ್ಲಿ ಇನ್ನೂ ಏನಾದ್ರು ಡೌಟ್ ಇದೆಯಾ? ಅರ್ಧ ಬರ್ಧ ತುಂಬಾರ್ದು, ಓವರ್ ವೃತ್ತ ತುಂಬಾರ್ದು, ಅಕ್ಕಪಕ್ಕ ಟಚ್ ಆಗ್ಬಾರ್ದು. ಇಲ್ಲೊಂದು ಪೆನ್ನಿನ ಚುಕ್ಕಿ ಇಟ್ಬಿಟ್ಟು ಇದನ್ನ ಫಿಲ್ ಮಾಡೋದು, ಇದನ್ನ ಮಾಡಬಾರ್ದು. ಒಂದು ಚುಕ್ಕಿ ಇದ್ರಲ್ಲಿ ಇಟ್ಟಿರ್ತೀರಾ, ಈ ಕಡೆ ಹೆಚ್ಚು ಮಾಡ್ತೀರಾ, ಅದು ಕೂಡ ಹೋಗ್ಬಿಡತ್ತೆ. ಹಂಗೂ ಮಾಡಂಗಿಲ್ಲ. ಎರಡು ಕಡೆ ಈ ಪೆನ್ನಿನ ಲಿಂಕ್ ಆಗತ್ತೆ. ಆಪ್ಟಿಕಲ್ ಮಾರ್ಕ್ ರೀಡರ್ ಅದೇನಾಗತ್ತೆ ಅಂದ್ರೆ ಎರಡೂ ಕಡೆ ರೀಡ್ ಮಾಡಿ ಇದನ್ನ ಎರರ್ ಅಂತ ತೋರಿಸ್ಬಿಡತ್ತೆ, ಕೊಡಲ್ಲ. ಒಂದು ಚುಕ್ಕಿನೂ ಇಡಂಗಿಲ್ಲ. ಒಂದು ಚುಕ್ಕಿ ಇಟ್ಟಿರ ಆದ್ಮೇಲೆ ಅದನ್ನೇ ಫಿಲ್ ಮಾಡ್ಬೇಕಾಗತ್ತೆ. ಹಾಗಾಗಿ OMR ಶೀಟ್ ನ ಹುಷಾರಾಗಿ ಹ್ಯಾಂಡಲ್ ಮಾಡಿ. ಈಗ ಇದ್ರ ಜೊತೆಗೆ ಇನ್ನೊಂದೇನಪ್ಪಾ ಅಂದ್ರೆ ಓವರ್ ರೈಟಿಂಗ್ ಇಲ್ಲ, ಅರ್ಧ ಬರ್ಧ ತುಂಬಂಗಿಲ್ಲ, ಒಂದೇ ಕ್ವಶನ್ ಎರಡೆರಡು ಸಲ ಎರಡೆರಡು ಆಪ್ಷನ್ ಗಳನ್ನ ಟಿಕ್ ಮಾಡಂಗಿಲ್ಲ. ಹಾಗಾದ್ರೆ ನಾವೇನ್ ಮಾಡ್ಬೇಕು ಮೇಡಮ್? ಅಲ್ಲೊಂಚೂರು ನೋಡ್ರಿ. ಈಗ ಏನ್ ಮಾಡ್ಬೇಕಾಗತ್ತೆ, ನಾವು 5ನೇ ಕ್ವಶನ್ ಬರ್ರಿ. ಇಲ್ಲಿ ನಿಮಗೆ ಇನ್ನೊಂದು ಇನ್ಫಾರ್ಮೇಶನ್ ಬರ್ರಿ. ಇಲ್ಲಿ ಈಗ ನಾವೇನ್ ಮಾಡ್ತಿದೀವಿ, ಓವರ್ ರೈಟಿಂಗ್ ಎರಡೆರಡು ಮಾಡೋದು, ಓವರ್ ತುಂಬೋದು, ಅರ್ಧ ಬರ್ಧ ಮಾಡೋದು, ಇವನ್ನೆಲ್ಲ ಮಾಡಂಗಿಲ್ಲ. ಪ್ರತಿ ಒಂದೊಂದು ಪ್ರಶ್ನೆಗೂ ಚೆಕ್ ಮಾಡಿ ಹಾಕಿ, ಏನೂ ಆಗಲ್ಲ. ಅದ್ರ ಜೊತೆಗೆ ಇನ್ನೇನ್ ಮಿಸ್ಟೇಕ್ಸ್ ಅಂದ್ರೆ ಈ ತರ ಚುಕ್ಕಿ ಇಟ್ಟು ಮಾಡೋದು. ಇನ್ನೊಂದಿದೆ ಏನಪ್ಪಾ ಅಂದ್ರೆ, ಈ ತರ ಫಿಲ್ ಮಾಡಿರ್ತೀರಾ, ಫಿಲ್ ಮಾಡ್ಬಿಟ್ಟು ತಕ್ಷಣ ಅದ್ರ ಮೇಲೆ ಕೈ ಇಟ್ಬಿಡ್ತೀರಾ. ಅದ್ರ ಮೇಲೆ ನೀವು ಜಸ್ಟ್ ಬೆಳ್ಳಿಟ್ರೆ ಸಾಕು, ಆ ಮಾರ್ಕ್ಸ್ ಹಿಂಗ್ ಅಂದ್ರೆ ಹಿಂಗ್ ಇದ್ರ ಮೇಲೆ ಟಚ್ ಆಗ್ಬಿಡತ್ತೆ. ಹಿಂಗ್ ಜಸ್ಟ್ ಹಿಂಗ್ ಅಂದ್ಬಿಟ್ರೆ ಸಾಕು, ಅದ್ರ ಮೇಲೆ ಹೋಗ್ಬಿಡತ್ತೆ. ಅಂದ್ರೆ OMR ಶೀಟ್ ಫಿಲ್ ಮಾಡ್ಬೇಕಾದ್ರೆ ಇಂಕ್ ಇರುತ್ತಲ್ಲ, ಅದು ಒಣಗಿರಲ್ಲ. ಅದೊಂದು ಚೂರು ಟಚ್ ಮಾಡಿದ್ರೆ ಪಕ್ಕದಲ್ಲಿ ಅದ್ರ ಪಕ್ಕದಲ್ಲೇ ಇರುತ್ತೆ ABCD ಅಲ್ವಾ, ಅದ್ರ ಮೇಲೆ ಹೋಗ್ಬಿಟ್ರೆ ಅದಕ್ಕೂ ಮಾರ್ಕ್ ಆಗ್ಬಿಡತ್ತೆ. ಹಾಗಾಗಿ ಅದನ್ನ ಮುಟ್ಟಕ್ ಹೋಗ್ಬೇಡ್ರಿ. OMR ಶೀಟ್ ಅನ್ನ ಮುಟ್ಟಕ್ ಹೋಗ್ಬಾರ್ದು. ಇಂಕ್ ಇರುತ್ತಲ್ವಾ, ಅದು ಇನ್ನೂ ಒಣಗಿರಲ್ಲ, ತುಂಬಿ ಒಂದು 10-15 ಸೆಕೆಂಡ್ ಬಿಡ್ಬೇಕಾಗತ್ತೆ. ಅವಾಗ ಅಲ್ಲಿವರೆಗೂ ಅದನ್ನ ಮುಟ್ಬೇಡ್ರಿ. ಆಮೇಲೆ OMR ಶೀಟ್ ಇಂಕ್ ಹಾಕಿರ್ತಲ್ಲ, ಅದ್ರ ಮೇಲೆ ಕೈ ಆಡಿಸ್ಬೇಡ್ರಿ, ಪ್ರಾಬ್ಲಮ್ ಆಗತ್ತೆ. ಹುಷಾರಾಗಿ ಹ್ಯಾಂಡಲ್ ಮಾಡ್ರಿ. ಇಷ್ಟೆಲ್ಲ ನಾವು ಮಿಸ್ಟೇಕ್ಗಳು ಏನ್ ಮಾಡಬಾರ್ದು ಅಂತ ಹೇಳಿದೀನಲ್ವಾ, ಇವ್ ಯಾವುದೇ ಮಿಸ್ಟೇಕ್ ಗಳನ್ನ ಮಾಡ್ದಲೆ ನಿಮಗೆ ಗೊತ್ತಿರೋ ಆನ್ಸರ್ ಗಳನ್ನ ಕರೆಕ್ಟ್ ಆಗಿ ಫಿಲ್ ಮಾಡ್ರಿ, ಖಂಡಿತ ಸಕ್ಸಸ್ ಆಗತ್ತೆ. ಇಷ್ಟು ತಿಳ್ಕೊಂಡ್ರೆ ಸಾಕು ನೀವು. ಮತ್ತೆ ಸರ್ ಹೆಂಗ್ ಮಾಡ್ಬೇಕು ಅಂತ ಇದ್ರೆ ಇದನ್ನ ಕ್ಲೀನ್ ಆಗಿ ಮೆಲ್ಲಕ್ ರಬ್ ಮಾಡ್ರಿ. ಹೇಗ್ ರಬ್ ಮಾಡ್ಬೇಕು ಅಂದ್ರೆ, ಹೊರಗೆ ಹೋಗ್ಬಾರ್ದು, ಮತ್ತೆ ಒಳಗೆ ಗ್ಯಾಪು ಇರಬಾರ್ದು. ನೀಟಾಗಿ ಫಿಲ್ ಮಾಡ್ರಿ. ಆ ವೃತ್ತ ಇರುತ್ತಲ್ಲ, ಆ ವೃತ್ತನ್ ಮಾತ್ರ ಫಿಲ್ ಮಾಡ್ರಿ. ವೃತ್ತದ ಹೊರಗೆ ಹೋಗೋದು ಬೇಡ, ಒಳಗ್ ಬರೋದು ಬೇಡ. ರೌಂಡ್ ಹೊಡಿಯಕ್ ಬರಲ್ಲೇನ್ರಿ? ಆರಾಮಾಗಿ ರೌಂಡ್ ಹೊಡಿಬಹುದು ಅಲ್ವಾ? ಹಾಗಾಗಿ ಈಗ ನಿಮಗೆ ಹೇಗ್ ಫಿಲ್ ಮಾಡ್ಬೇಕಂತಾನು ಹೇಳಿದೀನಲ್ವಾ. ಹಾಗಾದ್ರೆ ನೋ ಪ್ರಾಬ್ಲಮ್, ಫಿಲ್ ಮಾಡಿ. ಈಗ ಧೈರ್ಯವಾಗಿ ಫಿಲ್ ಮಾಡ್ರಿ. ನಿಮಗೆಲ್ಲ ಗೊತ್ತಾಗಿದೆ ಈಗ OMR ಶೀಟ್ ನ ಹೇಗ್ ಫಿಲ್ ಮಾಡೋದು ಅಂತ. ನಿಮಗೆ ಏನಾರೇ ಗೊತ್ತಾಗಿಲ್ಲ ಅಂದ್ರೆ ಖಂಡಿತ ಅಲ್ಲಿರುವ ರೂಮ್ ಸೂಪರ್ವೈಸರ್ ಅಂದ್ರೆ ಇನ್ವಿಗಿಲೇಟರ್ಸ್ಗೆ ಹೇಳ್ರಿ, ಅವ್ರು ಬರ್ತಾರೆ, ಖಂಡಿತ ಹೆಲ್ಪ್ ಮಾಡ್ತಾರೆ. ಯಾರು ಹೆದರ್ಕೋಬೇಡಿ, ಅವರು ಮಾಸ್ಟರ್ ಹೊಡಿತಾರೆ ಅಂತ ಅನ್ಕೋಬೇಡ್ರಿ. ಹೊಡಿಯೋದಿಲ್ಲ, ಬೈಯೋದಿಲ್ಲ, ಅವ್ರು ಇರೋದೇ ನಿಮ್ಗೋಸ್ಕರ. ನಿಮ್ಗೆ ಏನಾರ ಗೊತ್ತಾಗಿಲ್ಲ ಅಂದ್ರೆ ಹೇಳ್ಕೊಡಾಕ, ಪ್ರಶ್ನೆ ಉತ್ತರ ಹೇಳ್ಕೊಡಲ್ಲ, ಏನಾರ ಗೊತ್ತಾಗಿಲ್ಲ ಅಂದ್ರೆ ಹೇಳ್ಕೊಡ್ತಾರೆ. ಓಕೆನಾ? ಇವತ್ತು ನಾನ್ ನಿಮಗೆ ಏನ್ ಹೇಳ್ತಿದ್ದೀನಿ, ಹೌ ಟು ಫಿಲ್ OMR ಶೀಟ್ ನ ಹೇಗ್ ಫಿಲ್ ಮಾಡೋದ್ರ ಬಗ್ಗೆ ಹೇಳಿದೀನಿ. ಇನ್ನೊಂದೇ ಒಂದು ಕಾನ್ಸೆಪ್ಟ್ ಇದೆ, ಅದ್ ಏನಪ್ಪಾ ಅಂದ್ರೆ, ಕ್ವಶನ್ ಪೇಪರ್ ಫಸ್ಟ್ ಕ್ವಶನ್ ತೆಗಿತೀವಿ, ಮೊದಲನೇ ಕ್ವಶನ್ನೇ ಬರಲ್ಲ ನಿಮಗೆ. ಮೊದಲನೇ ಕ್ವಶನ್ನೇ ಗೊತ್ತಾಗ್ತಿಲ್ಲ, ಸಖತ್ ತಲೆನೋವಾಗ್ಬಿಡತ್ತೆ, ಅಲೆ ಬೆರಳು ಇಲ್ಲಿಂದ ಹಿಡಿಯತ್ತೆ. ಎರಡನೇ ಕ್ವಶನ್ ನೋಡ್ತೀವಿ, ಅದು ಗೊತ್ತಿಲ್ಲ ಸರಿಯಾಗಿ, ಫುಲ್ ಕನ್ಫ್ಯೂಸು, ಮೈಯೆಲ್ಲ ಒಂಥರ ಶೇಕ್ ಆದಂಗ ಆಗ್ತಿರತ್ತೆ, ಬೆವರು ಹಿಂಗ್ ಬರ್ತಿರತ್ತೆ, ಹಿಂಗೆಲ್ಲ ಒರ್ಸ್ಕಂತೀವಿ, ಅಲ್ಲಿಗೆ ಭಯ ಬಂದ್ಬಿಡತ್ತೆ. ಎಸ್ಪೆಷಲಿ ಮ್ಯಾಥಮೆಟಿಕ್ಸ್ ಕ್ವಶನ್ ನೋಡ್ಬೇಕಂದ್ರೆ ಪಕ್ಕ ಆಗತ್ತೆ. ಈ ತರ ಭಯ ಆದಾಗ ನಾವ್ ಏನ್ ಮಾಡ್ಬೇಕು, ಹೇಗೆ ನಾವು 100ಕ್ಕೆ 100 ಪ್ರಶ್ನೆಗಳನ್ನ ಅಟೆಂಡ್ ಮಾಡ್ಬೇಕು ಕಾನ್ಫಿಡೆಂಟ್ ಇಂದ, ಹೇಗೆ ಗೊತ್ತಿಲ್ಲದ ಪ್ರಶ್ನೆನೂ ಕೂಡ ಹೇಗೆ ಆನ್ಸರ್ ಮಾಡ್ಬೇಕು, ಗೊತ್ತಿರೋ ಪ್ರಶ್ನೆನ ಹೇಗೆ ಆನ್ಸರ್ ಮಾಡ್ಬೇಕು, ನಮಗೆ ಆ ಕ್ವಶನ್ ಗೊತ್ತಿಲ್ಲ ಅಂದ್ರೂ ಅದನ್ನ ಸರಿ ಹೇಗ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಇನ್ನೊಂದು 10ರಿಂದ 15 ನಿಮಿಷದ ವಿಡಿಯೋ ಮಾಡ್ತೀನಿ. ಒನ್ ಆಫ್ ದ ಬೆಸ್ಟ್ ವಿಡಿಯೋಸ್, ಅದು ಬಹಳ ಇಂಪಾರ್ಟೆಂಟ್, ಅದನ್ನ ನೋಡೋದ್ ಮರಿಬೇಡ್ರಿ. ಬಟ್ ಇವತ್ತಿನ ಕ್ಲಾಸ್ ಗೊತ್ತಾಗಿದೆ ಅಲ್ವಾ? ಆಲ್ ದ ಬೆಸ್ಟ್, ಎಲ್ರು ಚೆನ್ನಾಗಿ ಮಾಡ್ರಿ. ಇನ್ನೊಂದ್ ಹೇಳ್ತೀನಿ ನೋಡ್ರಿ, ಇನ್ನೊಂದು ಇಂಪಾರ್ಟೆಂಟ್, ನೀವು ಮನೆಯಿಂದ ಸ್ನಾನ ಮಾಡ್ಕೊಂಡು ಹೋಗ್ತಿರಲ್ವಾ, ಸ್ನಾನ ಮಾಡ್ಕೊಂಡು ದೇವ್ರ ಪೂಜೆ ಮಾಡ್ಕೊಂಡು ಪೆನ್ನು ಪೇಪರ್ನ
ಹಾಲ್ ಟಿಕೆಟ್ ನ ದೇವ್ರ ಪಾದದಲ್ಲಿ ಇಟ್ಟು ಪೂಜೆ ಮಾಡಿಸ್ಕೊಂಡು ತಗೊಂಡು ಹೋಗ್ತೀರಾ. ಐ ನೋ ಏನೆಲ್ಲ ಮಾಡ್ತೀರಾ, ಯಾಕಂದ್ರೆ ನಾವು ಮಾಡಿರೋದೇ ಅಲ್ವಾ, ಮಾಡ್ತೀರಾ, ನೋ ಪ್ರಾಬ್ಲಮ್. ಅದಕ್ಕಿಂತ ಮುಂಚೆ, ಮನೆ ಬಿಡೋಕ್ಕಿಂತ ಮುಂಚೆ ನಿಮ್ಮ ಮನೆಯಲ್ಲಿ ಅಜ್ಜಿ ಅಜ್ಜ ಇದ್ರೆ, ಅಪ್ಪ ಅಮ್ಮ ಇರ್ತಾರಲ್ವಾ, ಅವ್ರ ಕಾಲಿಗೆ ಬಿದ್ದು ಆಶೀರ್ವಾದ ತಗೊಂಡು ಹೋಗ್ರಿ, ಖಂಡಿತ ಒಳ್ಳೇದಾಗತ್ತೆ. ನೀವು ಹೋದ್ರೆ ಎಕ್ಸಾಮ್ ಸಕ್ಸಸ್ಫುಲ್ ಆಗಿ ಬರೀರಿ, 100ಕ್ಕೆ 100 ಅಂಕ ಸಿಗ್ಲಿ, ಒಂಚೂರು ಮಿಸ್ಟೇಕ್ ಆಗೋದ್ ಬೇಡ. ನಿಮಗೆ ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್.